ಬಹುಶಃ ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ನ ಪರವಾಗಿ ಏನು ಕ್ರೋಢೀಕರಿಸಿದ್ವು ದೊಡ್ಡ ಮಟ್ಟದಲ್ಲಿ. ಬಹುಶಃ ಇವತ್ತೇನು ಈ ಒಂದು ಅಂತರ ನಾವು ನೋಡ್ತಾ ಇದ್ದೇವೆ. ನಾವು 87,000, ಅವರು ಎಷ್ಟು 1,10,000, 11,000, 12,000 ಏನು ಪಡೆದುಕೊಂಡಿದ್ದಾರೆ. ಬಹುಶಃ ಅದೇ ಒಂದು ಸಮುದಾಯದ ಮತದಾರರು ನಾವು ಎಷ್ಟೇ ಅವ್ರ ಪರವಾಗಿ ಈ ಪಕ್ಷ ಸ್ಥಾಪನೆ ಆದಾಗಿಂದಾನು ಅವರ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ನಿಂತಿದ್ದೇವೆ. ರಿಸರ್ವೇಷನ್ಗಳ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ, ಸಾಕಷ್ಟು ವಿಷಯಗಳಿದೆ. ಆದರೆ ಇವೆಲ್ಲವನ್ನ ಇವತ್ತು ಅವರು ತೆಗೆದಾಕಿ ನಮಗೆ ಯಾವುದೇ ರೀತಿ ಸ್ಪಂದನೆಯನ್ನ ಕೊಟ್ಟಿಲ್ಲ. ನೋಡಿ, ನಮ್ಮ ಚನ್ನಪಟ್ಟಣದ MLA ಉಮೇದುವಾರರಾದ ನಿಖಿಲ್ ಕುಮಾರಸ್ವಾಮಿ ಅವರು ಸೋತ ಮೇಲೆ ಮುಸಲ್ಮಾನರು ನಮಗೆ ವೋಟ್ ಹಾಕಲಿಲ್ಲ, ಮುಸಲ್ಮಾನರಿಂದ ನಾವು ಸೋತ್ವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಭಾಳಷ್ಟು ಸತ್ಯಾಂಶನೂ ಇದೆ. ಇದು ನಾನು ಹೇಳೋದೇನೆಂದರೆ, ನಮ್ಮಂಥವರು 25-30 ವರ್ಷ ಅಲ್ಲಿ ಎಲ್ಲ ವರ್ಕ್ ಮಾಡಿದ್ದೇವೆ. ಅವಾಗೆಲ್ಲ ಕಂಡಿದ್ದೇನೆಂದರೆ, ಕುಮಾರಣ್ಣ ಅವರು ಮುಂಚೆನೇ ಹೇಳಿದ್ದಾರೆ ಮುಸಲ್ಮಾನರು ನಮಗೆ ಕೈ ಬಿಟ್ಟರು ಅಂತ ಬೇಕಾದಷ್ಟು ಸಲ ಹೇಳಿದ್ರು. ಆಮೇಲೆ ಚನ್ನಪಟ್ಟಣದಲ್ಲಿ ಗೆದ್ರಲ್ಲ, ಆವಾಗ ಮುಸಲ್ಮಾನರು ಬೇಕಾದಷ್ಟು ವೋಟ್ ಹಾಕಿದ್ರೆ ಮುಸಲ್ಮಾನರು ಪಾಕೆಟ್ಸಲ್ಲಿ ಜಾಸ್ತಿ ವೋಟ್ ಪಡೆದಿದ್ದೀರಲ್ಲ ಅಂತ ಈ ಪತ್ರಕರ್ತರು ಕೇಳಿದ್ರೆ ಅವ್ರಿಗೆ ಬೇರೆ ಚಾಯ್ಸ್ ಇರಲಿಲ್ಲ, ಅದಕ್ಕೆ ನನಗೆ ಹಾಕಿರೋದು, ಚಾಯ್ಸ್ ಇದ್ದಿದ್ರೆ ನನಗೆ ಹಾಕ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ. ಇದರಿಂದ ಅರ್ಥ ಏನಾಗುತ್ತೆ ಅಂದರೆ ನನಗೆ ವೋಟ್ ಹಾಕಲ್ಲ ಮುಸಲ್ಮಾನರು ಅಂತ ಸ್ಪಷ್ಟ ಸಂದೇಶ ನೀವೇ ಕೊಟ್ಬಿಟ್ಟಿದ್ದೀರಾ ಮುಂಚೆನೆ. ಅಷ್ಟಲ್ಲದೆ ಎಲೆಕ್ಷನ್ ಸಮಯದಲ್ಲಿ ಏನು ಮಾಡಿದ್ದೀರಾ, ಮನೆಗೂ ಆ ಜಾನಿಮಾಜು ಆ ಯಾಸಿನ್ ಎಲ್ಲ ಹಂಚಿದ್ದೀರಾ. ಅದು ಯಾರು ಮಾತು ಕೇಳ್ಕೊಂಡು ಹಂಚಿದ್ರೋ ಗೊತ್ತಿಲ್ಲ, ಅದನ್ನು ಜನ ಒಳ್ಳೆ ರೀತಿಯಿಂದ ನೋಡಲ್ಲ. ಹೀಗೆಲ್ಲ ಇದ್ದ ಮೇಲೆ ಆಮೇಲೆ ಮುಸಲ್ಮಾನರಿಗೆ ಮುಂಚೆ ನೀವು ಸರ್ಕಾರ ಇದ್ದಾಗ ಮುಸಲ್ಮಾನರು ನಮ್ಮ ಸನ್ಮಾನ್ಯ ದೇವೇಗೌಡರಿಗೆ ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಮುಸಲ್ಮಾನರು ಕಾರಣರು ಅವ್ರು ವೋಟ್ ಹಾಕಿ ಅವ್ರು ಗೆಲ್ಸ್ಕೊಟ್ರು, ಚೀಫ್ ಮಿನಿಸ್ಟರ್ ಮಾಡಿದ್ರು. ಕುಮಾರಣ್ಣ ಅವ್ರಿಗೆ ಚೀಫ್ ಮಿನಿಸ್ಟರ್ ಆದಾಗ ಅವ್ರಿಗೂ ಮುಸಲ್ಮಾನರೆಲ್ಲ ವೋಟ್ ಹಾಕಿದ ಮೇಲೆ ಮೆಜಾರಿಟಿ ಬಂದು ಚೀಫ್ ಮಿನಿಸ್ಟರ್ ಆಗಿದ್ದು. ಹೀಗಿರ್ಬೇಕಾದ್ರೆ ಈಗ ಮುಸಲ್ಮಾನರು ಕೈ ಬಿಟ್ರು ಅಂದರೆ ಇದಕ್ಕೆ ಮುಂಚೆನೇ ನೀವು ಹೇಳಿಕೆಗಳು ಕೊಟ್ಟು ಮುಸಲ್ಮಾನರು ನಮ್ಮ ಜೊತೆಲಿಲ್ಲ ಅಂತ ಬೇಕಾದಷ್ಟು ಹೇಳಿಕೆ ಕೊಟ್ಟಿದ್ದೀರಾ. ಎಷ್ಟು ನಿಮಗೆ ನೀವು ಕೊಟ್ಟಿದ್ದೀರಾ, ನಿಖಿಲ್ ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ದಾರೆ ಹೇಳಿಕೆ. ಈ ಥರ ಹೇಳಿಕೆ ಕೊಟ್ಟ ಮೇಲೆ ಮತ್ತೆ ಮುಸಲ್ಮಾನರು ಜೊತೆಲೇ ಇರ್ತಾರೆ ಅಂತ ತಿಳ್ಕೊಳ್ಳೋದು ಅಥವಾ ಮುಸಲ್ಮಾನರು ವೋಟ್ ಹಾಕ್ತಾರೆ ಅಂತ ತಿಳ್ಕೊಳ್ಳೋದು ಇದು ಸರಿನಾ? ಆಮೇಲೆ ಮುಸಲ್ಮಾನರು ಈಗ ಕೈ ಬಿಟ್ಟಿದ್ದಾರೆ ಅಂದರೆ ಮುಂಚೆನೇ ಬಿಟ್ಟಿದ್ದಾರೆ, ಇದು ನೋಡ್ಕೊಬೇಕಾಗಿತ್ತು. ಅದು ಬಿಟ್ಟಿರೋದು ಮುಸಲ್ಮಾನರು ಅವ್ರು ಸ್ವತಃ ಅಲ್ಲ, ಮುಸಲ್ಮಾನರು ಇದ್ದಿದ್ದೇ JDS ಜೊತೆಯಲ್ಲಿ. ಆದರೆ ಮುಸಲ್ಮಾನರಿಗೆ JDS ಕೈ ಬಿಟ್ಟಿದ್ದಕ್ಕೆ ಈಗ ಮುಸಲ್ಮಾನರು JDS ಜೊತೆಯಲ್ಲಿ ಇಲ್ದಂಗೆ ಆಗಿದೆ. ಬೇಕಾದಷ್ಟು ಮುಸಲ್ಮಾನರು ಬಿಟ್ಬಿಟ್ರಲ್ಲ ಪಕ್ಷ. ಯಾಕೆ ಮೋದಿಯವರು ಶಾ ಜೊತೆಯಲ್ಲಿ ನೀವು ಹೋದ ಮೇಲೆ ನೀವು ಹೋಗಿ ಅಲ್ಲಿ ಕೈ ಮಿಲಾಯಿಸಿದ್ದಕ್ಕೆ ಮುಸಲ್ಮಾನರಿಗೆ ಬಿಟ್ಟು ಹೋದಂಗೆ ಆಯಿತು. ಆಗ ಮುಸಲ್ಮಾನರಿಗೆ ಹತ್ರ ದಾರಿ ಏನಿದೆ, ಅದಕ್ಕೆ ಕೈ ಬಿಟ್ಟಿದ್ದಾರೆ.